ಮೊನ್ನೆ ದಿಢೀರಾಗಿ ಬಳ್ಳಾರಿಯಲ್ಲಿ ಒಂದು ಶೂಟ್ಔಟ್ ಆಗುತ್ತೆ. ಆ ಒಂದು ಶೂಟ್ಔಟ್ ಅಲ್ಲಿ ಬ್ಯಾನರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಗಲಾಟೆ ಆಗುತ್ತೆ. ತದನಂತರ ಒಂದು ಶೂಟ್ಔಟ್ ಆಗುತ್ತೆ. ಆ ಶೂಟ್ಔಟ್ ಅಲ್ಲಿ ಶೂಟ್ ಮಾಡಿದ್ ಯಾರು, ಬಿಜೆಪಿ ಅವರ, ಕಾಂಗ್ರೆಸ್ ಅವರ ಅಂತ ಹೇಳಿ ಈಗಲೂ ಕೂಡ ಕನ್ಫರ್ಮ್ ಇಲ್ಲ. ಆದ್ರೆ ಹೋಗಿದ್ದು ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನ ಪ್ರಾಣ. ಎಸ್ ನೋಡಿ, ಮಿಡ್ ನೈಟ್ ಶೂಟ್ಔಟ್, ಗುಬ್ಬಿ ಮೇಲೆ ತಲೆದಂಡ ಅಸ್ತ್ರ. 2 ದಿನಕ್ಕೆ ಎಸ್ಪಿ ಪವನ್ ನೆಜೂರು ಸಸ್ಪೆಂಡ್. ಬಳ್ಳಾರಿ ಎಸ್ಪಿ ಪವನ್ ಸಸ್ಪೆಂಡ್ ಆಗಿದ್ದಾರೆ. ರಾಜ್ಯ ಸರ್ಕಾರ ಅಮಾನತು ಮಾಡಿದೆ. ಶೂಟೌಟ್ ಪ್ರಕರಣದಲ್ಲಿ ಪವನ್ ನೆಜೂರು ಅಮಾನತಾಗಿದ್ದಾರೆ. ಶೂಟೌಟ್ ಪ್ರಕರಣದಲ್ಲಿ ನೆಜೂರ್ ತಲೆದಂಡ ಆಗಿದೆ. ಹಾಗಾದ್ರೆ ಇನ್ನಷ್ಟು ಅಧಿಕಾರಿಗಳ ತಲೆದಂಡ ಆಗುತ್ತಾ, ಇನ್ನಷ್ಟು ಅಧಿಕಾರಿಗಳ ಅಮಾನತು ಆಗುತ್ತಾ ಅನ್ನೋ ಪ್ರಶ್ನೆ. ಅಮಾನತು ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಗಂಭೀರವಾಗಿ ಚರ್ಚೆ ಆಗ್ತಾ ಇದೆ. ರಾಜ್ಯ ಸರ್ಕಾರದ ಉನ್ನತ ಮೂಲಗಳಿಂದಲೇ ಮಾಹಿತಿ ಲಭ್ಯ ಆಗ್ತಾ ಇದೆ. ಮತ್ತಷ್ಟು ಅಧಿಕಾರಿಗಳು ಮನೆಗೆ ಹೋಗ್ತಾರೆ. ಪವನ್ ನೆಜೂರು ಕೇವಲ 2 ದಿನ ಆಗಿತ್ತು ಚಾರ್ಜ್ ತಗೊಂಡು, ಇದೀಗ 2 ದಿನಕ್ಕೆ ಸಸ್ಪೆಂಡ್ ಆಗಿದ್ದಾರೆ. ಕಾರಣ ಏನು ಅಂತಂದ್ರೆ, ಓಪನ್ ಇರುವಂತಹ ಸ್ಪೇಸ್ ಅಲ್ಲಿ ಶೂಟ್ಔಟ್ ಆಯಿತು ಮೊನ್ನೆ ಬಳ್ಳಾರಿಯಲ್ಲಿ. ಹಾಗಾಗಿ ಮಿಡ್ ನೈಟ್ ಅಲ್ಲಿ ಈ ಒಂದು ಶೂಟ್ಔಟ್, ಗುಬ್ಬಿ ಮೇಲೆ ತಲೆದಂಡ ಅಸ್ತ್ರ. ಈಗ 2 ದಿನಕ್ಕೆ ಎಸ್ಪಿ ಪವನ್ ನೆಜೂರ್ ಅವರ ತಲೆದಂಡ ಆಗಿದೆ. ಬಳ್ಳಾರಿ ಎಸ್ಪಿ ಆಗಿರುವಂತಹ ಪವನ್ ನೆಜೂರ್ ಕೇವಲ 2 ದಿನ ಆಗಿತ್ತು ಚಾರ್ಜ್ ಅನ್ನ ತಗೊಂಡು ಅಧಿಕಾರದಲ್ಲಿ ಬಂದು, ಇದೀಗ 2ನೇ ದಿನಕ್ಕೆ ಮನೆಗೆ ಹೋದ್ರು. ಈ ಒಂದು ಶೂಟೌಟ್ ಪ್ರಕರಣದಲ್ಲಿ ಪವನ್ ನೆಜೂರನ್ನ ಅಮಾನತು ಮಾಡಿದೆ ರಾಜ್ಯ ಸರ್ಕಾರ. ಹಾಗಾದ್ರೆ ಇನ್ನೆಷ್ಟು ಅಧಿಕಾರಿಗಳು ಮನೆಗೆ ಹೋಗ್ತಾರೆ, ಇನ್ನೆಷ್ಟು ಅಧಿಕಾರಿಗಳ ಅಮಾನತಾಗುತ್ತೆ ಅನ್ನೋದೇ ಪ್ರಶ್ನೆ ಮೂಡ್ತಾ ಇದೆ. ಕಾರಣ ಏನು ಅಂತಂದ್ರೆ, ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ, ಬಳ್ಳಾರಿಯಲ್ಲಿ ಏನಾಯ್ತು ಅಂತ ಹೇಳಿ, ಯಾವ ಮಟ್ಟಕ್ಕೆ ಗುಂಡಾಗರ್ದಿ ನಡೀತಾ ಇದೆ, ಯಾವ ಮಟ್ಟಕ್ಕೆ ಕಾನೂನು ಸುವ್ಯವಸ್ಥೆ ಇದೆ ಅಂತ ಹೇಳಿ ಎಲ್ಲರಿಗೂ ಕೂಡ ಪ್ರಶ್ನೆ ಹುಟ್ಟುತ್ತಾ ಇದೆ. ಆ ಪರಿಸ್ಥಿತಿ ಮೊನ್ನೆ ನಿರ್ಮಾಣ ಆಗಿತ್ತು. ರಾಜಕೀಯ ಮರ್ಡರ್ ಅನ್ನೋ ವಿಚಾರ ಇಲ್ಲಿ ಗೊತ್ತಾಗ್ತಾ ಇದೆ. ಹಾಗಾಗಿ ದಿಢೀರಾಗಿ ಮೊನ್ನೆ ಜನಾರ್ದನ್ ರೆಡ್ಡಿ ಅವರ ಮೇಲೆ ಒಂದು ಫೈರಿಂಗ್ ನಡೀತಾ ಇದೆ, ಒಂದು ಫೈರಿಂಗ್ ನಡೆದಿದೆ ಅನ್ನೋ ಮಾಹಿತಿ ಸಿಗ್ತಾ ಇತ್ತು. ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ಬ್ಯಾನರ್ಗಳನ್ನ ಹಾಕ್ಲಿಕ್ಕೆ ಹೋಗಿರುವಂತಹ ಸಂದರ್ಭದಲ್ಲೇ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಬಿಜೆಪಿ ಕಾರ್ಯಕರ್ತರ ನಡುವೆ ಒಂದು ಫೈಟ್ ಆಗುತ್ತೆ. ಬ್ಯಾನರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ಆಗುತ್ತೆ. ದಿಢೀರಾಗಿ ಅಲ್ಲಿ ಒಂದು ಫೈರಿಂಗ್ ಆಗುತ್ತೆ. ಆ ಒಂದು ಫೈರಿಂಗ್ ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತನ ಪ್ರಾಣ ಕೂಡ ಹೋಯ್ತು. ಆದ್ರೆ ಇಲ್ಲಿ ಗೊತ್ತಾಗಿದ್ದು, ತದನಂತರ ಆರೋಪ ಮಾಡ್ತಾ ಇರುವಂತದ್ದು, ನಾವು ಶೂಟ್ ಮಾಡಿಲ್ಲ, ನೀವು ಶೂಟ್ ಮಾಡಿಲ್ಲ, ನಮ್ಮ ಕಡೆಯವರಲ್ಲ, ನಿಮ್ ಕಡೆಯವರಲ್ಲ, ಇದು ಬುಲೆಟ್ ಯಾರ್ದು ಅಂತ ಗೊತ್ತಿಲ್ಲ, ಗನ್ ಯಾರ್ದು ಅಂತ ಗೊತ್ತಿಲ್ಲ. ಇದೇ ನಡೀತಾ ಇದೆ, ಇದೇ ಚರ್ಚೆ ಆಗ್ತಾ ಇದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಬಹಳ ಗಂಭೀರವಾಗಿ ಈ ಒಂದು ಪ್ರಕರಣವನ್ನ ತೆಗೆದುಕೊಂಡಿದೆ. ಇಷ್ಟು ಮಟ್ಟಕ್ಕೆ ಗುಂಡಾಗರ್ದಿ ನಡೆಯೋದು, ಅದರಲ್ಲೂ ಕೂಡ ಒಂದು ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಈ ಮಟ್ಟಕ್ಕೆ ದ್ವೇಷ ಸಾಧಿಸೋದು, ಬೇರೆ ಎಲ್ಲೂ ಕೂಡ ಇಂತಹ ಪ್ರಕರಣ ನೋಡಿರಲಿಲ್ಲ ಇಷ್ಟು ವರ್ಷದಲ್ಲಿ. ಹಾಗಾಗಿ ಇಂತಹ ಒಂದು ಘಟನೆ ನಡೆದಿರೋದು ರಾಜ್ಯ ಸರ್ಕಾರಕ್ಕೆ ನಿಜವಾಗ್ಲೂ ಕೂಡ ಒಂದು ರೀತಿಯಾಗಿ ಮುಜುಗರ ಆಗ್ತಾ ಇದೆ. ಏನಾಗ್ತಾ ಇದೆ ಅಂತ ಹೇಳಿ, ಕೇವಲ ಒಂದು ಬ್ಯಾನರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಾಣ ಹೋಯ್ತು. ದಿಢೀರಾಗಿ ಫೈರಿಂಗ್ ಆಗುತ್ತೆ ಅಂತಂದ್ರೆ, ಅಲ್ಲಿದ್ದಂತಹ ಖಾಸಗಿ ಗನ್ ಮ್ಯಾನ್ಸ್ಗಳೇ ಇರ್ಬೋದು, ಬೇರೆ ಬೇರೆಯವರೇ ಇರ್ಬೋದು, ಯಾರ ಹತ್ರ ಎಲ್ಲ ಗನ್ಗಳಿತ್ತು, ಈಗಾಗಲೇ ಪೊಲೀಸರು ಗನ್ಗಳನ್ನ ಸೀಸ್ ಮಾಡ್ಕೊಂಡಿದ್ದಾರೆ, ತನಿಖೆ ನಡೆಸ್ತಾ ಇದ್ದಾರೆ, FSLಗೂ ಕಳಿಸಿದ್ದಾರೆ. ಆ ಒಂದು ಬುಲೆಟ್ ಹೇಗ್ ಬಂತು, ಏನಾಯ್ತು, ಎಲ್ಲವೂ ಕೂಡ ತನಿಖೆ ನಡೀತಾ ಇದೆ. ಇದೀಗ ಮತ್ತೊಂದು ವಿಚಾರ ಏನು ಅಂತಂದ್ರೆ, ಪವನ್ ನೆಜೂರ್ ಅವರು ಕೂಡ ಸಸ್ಪೆಂಡ್ ಆಗಿದ್ದಾರೆ. ರಾಜ್ ನ್ಯೂಸ್ ಕನ್ನಡ.